ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪಾ ಇದು ಕತೆ ಅಂತ್ಯ ಆಗ್ತಿದೆ ಅಂದರೆ ಗೀತಾದಲ್ಲಿ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಫೈನಲಿ ಹೊಸ ಕತೆ ಆರಂಭವಾಗಿದೆ. ಭಾನುಮತಿ ಅಂತೂ ಫುಲ್ ಖುಷಿಯಾಗಿದ್ದಾರೆ. ಬಿಕಾಸ್ ಭಾನುಮತಿ ಮಗ ಕಿರಣ್ ಎಂಟ್ರಿ ಕೊಟ್ಟಿದ್ದಾರೆ. ಈ ಕಡೆ ಭಾನುಮತಿ ಜೈಲಲ್ಲಿ ಇದ್ಕೊಂಡು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀವು ನೆಮ್ಮದಿಯಾಗಿರುವುದಿಲ್ಲ, ನಾಳೆಯಿಂದ ನಿಮಗೆ ಮಾರಿ ಹಬ್ಬ ಕಾದಿದೆ ಅಂತ ಅನ್ಕೋತಿದ್ದಾರೆ. ಅದಕ್ಕೆ ಸರಿಯಾಗಿ ಕಾರಲ್ಲಿ ಒಬ್ಬ ವ್ಯಕ್ತಿ ಬಂದೇ ಬಿಡ್ತಾನೆ, ಒಂದು ಹುಡುಗ. ಆ ಹುಡುಗ ಡೈರೆಕ್ಟಾಗಿ ಲಾಯರ್ಗೆ ಕಾಲ್ ಮಾಡ್ತಾನೆ. ಲಾಯರ್ಗೆ ಕಾಲ್ ಮಾಡಿದೆ, ನಾನು ನಿಮ್ಮನ್ನು ಭೇಟಿ ಮಾಡಬೇಕು ಅಂತ. ನಾನು ಭಾನುಮತಿ ಸೂರ್ಯಪ್ರಕಾಶ್ ಅವರ ಮಗ ಕಿರಣ್, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಮ್ಮನ ವಿಷಯವಾಗಿ ಅಂತ ಕೇಳ್ತಾರೆ. ಸರಿ ಅಂತ ಹೇಳಿ ಫೈನಲಿ ಕಿರಣ್ ಲಾಯರ್ನ ಹೋಗಿ ಭೇಟಿ ಮಾಡಿದ್ದಾರೆ. ಅಲ್ಲಿ ತನ್ನ ಅಮ್ಮ ಬಿಡುಗಡೆ ಆಗಬೇಕು ಅಂತದಾಗೆ ನಾವು ಕೂಡ ತುಂಬಾ ಪ್ರಯತ್ನ ಪಟ್ಟಿದ್ದೀವಿ. ಆದರೆ ನಿಮ್ಮ ಅಮ್ಮನ ಬಿಡಿಸೋದು ತುಂಬಾ ಕಷ್ಟ ಇದೆ, ಯಾಕಂದರೆ ಎವಿಡೆನ್ಸ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಾರೆ. ಈ ಕಡೆ ಕಿರಣ್, ಇಲ್ಲ ನನ್ನ ಅಮ್ಮ ಆಚೆ ಬರಲೇಬೇಕು ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಕೀ ಸೀನಿದೆ ಅಂದಾಗ ನಾನೇನು ಲಾಯರ ಓದೋಕೆ, ಆದರೆ ನನ್ನ ಹತ್ರ ಐಡಿಯಾ ಇದೆ. ಆ ಐಡಿಯಾನ ನೀವು ಖಂಡಿತ ಅದೇ ರೀತಿ ಎಕ್ಸಿಕ್ಯೂಟ್ ಮಾಡಿದ್ರೆ ಖಂಡಿತ ನನ್ನಮ್ಮ ಆಚೆ ಬರ್ತಾರೆ ಅಂತ ಹೇಳ್ತಾರೆ. ನಾಳೆ ನಾನು ಕೋರ್ಟಿಗೆ ಬರ್ತೀನಿ, ನಾಳೆ ಇದನ್ನು ಮಾಡಿ ಅಂತ ಹೇಳಿ ತಿಳಿಸಿ ಅಲ್ಲಿಂದ ಹೋಗ್ತಿದ್ರೆ ಲಾಯರ್ ಅನ್ಕೋತಿದ್ದಾರೆ, ಏನಪ್ಪ ಅಮ್ಮ ಕ್ರಿಮಿನಲ್ ಅಂದ್ರೆ ಅಮ್ಮಂಗಿಂತ ಮಗ ಮೀರ್ಸೋದು ಕ್ರಿಮಿನಲ್ ಅಂತ. ಫೈನಲಿ ಆ ಕಡೆ ಚಂದ್ರಿಕಾ ಮತ್ತು ಸುಧಾರಾಣಿಯವರು ಖುಷಿ ಆಗಿದ್ದಾರೆ, ಬಿಕಾಸ್ ಇದ್ದಂಥ ಸಮಸ್ಯೆ ಬಗೆಹರಿದಿದೆ ಅಂತ. ಫೈನಲಿ ಗೀತಾ, ವಿಜಿ ಹಾಗೆ ಅವರ ಗಂಡ ಎಲ್ಲರೂ ಕೂಡ ಶ್ವೇಕರ್ ಮನೆಗೆ ಎಂಟ್ರಿ ಕೊಡ್ತಾರೆ. ಈ ಕಡೆ ವಿಜಯ್ ಮತ್ತು ಗೀತಾ ಎಲ್ಲರೂ ಕೂಡ ತುಂಬ ಖುಷಿ ಪಡ್ತಿದ್ದಾರೆ. ಬಿಕಾಸ್ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ, ಮುಕ್ತಿ ಸಿಕ್ಕಿದೆ, ಅಪ್ಪನ ಜವಾಬ್ದಾರಿಯನ್ನು ನಾವು ನಿರ್ವಹಿಸಿದ್ದೀವಿ, ಅಪ್ಪನ ಆತ್ಮಕ್ಕೆ ನೆಮ್ಮದಿ ಸಿಕ್ಕಿದೆ ಅಂತ. ಆದರೆ ಇಲ್ಲಿ ವಿಜುಗೆ ಖುಷಿ ಪಡೋದು ಸ್ವಲ್ಪ ಕಷ್ಟ ಆಗ್ತದೆ. ಬಿಕಾಸ್ ಅಪ್ಪನ ಹತ್ರ ಇದನ್ನು ಹೇಳ್ಕೋಬೇಕು, ಆದರೆ ಅಪ್ಪ ಇಲ್ಲ ಅನ್ನೋ ನೋವು. ಫೈನಲಿ ಎಲ್ಲ ಕೂಡ ಮುಗೀತು. ಆ ಭಾನುಮತಿಯಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಕೂಡ ಆಗಿತ್ತು, ಎಲ್ಲ ಕೂಡ ನಿವಾರಣೆ ಆಯಿತು. ಇನ್ನು ಭಾನುಮತಿ ಅಂತೂ ಜೈಲಿಂದ ಬರೋಕ್ಕೆ ಸಾಧ್ಯವೇ ಇಲ್ಲ. ಅವಳು ಇಡೀ ಜೀವನನ ಜೈಲಲ್ಲಿ ಕೊಳಿತಾಳೆ. ಇನ್ನು ನಮಗೆ ತೊಂದರೆ ಅನ್ನೋದಿಲ್ಲ, ಇನ್ನು ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅಂತ. ಆದರೆ ಪಾಪ ಅವ್ರಿಗೆ ಗೊತ್ತಿಲ್ಲ ಭಾನುಮತಿಯ ಮಗ ಕಿರಣ್ ಎಂಟ್ರಿ ಕೊಟ್ಟಿದ್ದಾನೆ ಅಂತ. ಕಿರಣ್ಗೆ ಒಬ್ಬ ಲವರ್ ಕೂಡ ಇದ್ದಾಳೆ, ಲವರ್ ಬಂದಿದೆ, ಮೀಟ್ ಮಾಡ್ತಿದ್ದಾಳೆ. ನಾನು ಬರಬೇಡ ಅಂತ ಹೇಳಿದಲ್ವಾ, ಯಾಕೆ ಬಂದೆ? ನಾನು ಅಮ್ಮನ ಇಲ್ಲಿಂದ ಜೈಲಿಂದ ಬಿಡಿಸ್ಬೇಕು, ಜೊತೆಗೆ ನನಗೆ ಪ್ರಾಬ್ಲಮ್ ಆಗಿತ್ತು, ಫಾರಿನಲ್ಲಿದ್ದೆ ದುಡ್ಡು ಬರ್ತಿತ್ತು, ಆದರೆ ಈಗ ದುಡ್ಡು ಸ್ಟಾಪ್ ಆಗಿದೆ, ಸಾಲ ಆಗಿದೆ, ಎಲ್ಲ ಬೆನ್ನಿಂದ ಬಿದ್ದಿದ್ದಾರೆ. ಈಗ ಅದು ನಿವಾರಣೆ ಆಗಬೇಕು, ನಂಗೆ ದುಡ್ಡು ಬೇಕು, ಜೊತೆಗೆ ಅಮ್ಮನ ಕೂಡ ಜೈಲಿಂದ ಬಿಡಿಸ್ಬೇಕು. ಅಲ್ಲಿವರೆಗೂ ನೀನು ನನ್ನ ಭೇಟಿ ಮಾಡಬಾರ್ದು, ಆನಂತರ ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗೋಣ ಅಂತ ಹೇಳ್ತಾನೆ. ಫೈನಲಿ ವಿಜಯ್ ಮನೆಗೆ ಬಂದಿದ್ದಾನೆ. ವಿಜಯ್ ಮತ್ತು ಗೀತಾ ಫ್ಯಾಮಿಲಿ ಅಂತೂ ಕಿರಣ್ನ ನೋಡಿ ಖುಷಿ ಪಡ್ತಿದ್ದಾರೆ. ಬಿಕಾಸ್ ಅವನು ಕೂಡ ತನ್ನ ತಮ್ಮ ಅನ್ನೋದು ಅವ್ರಿಗೆ ಗೊತ್ತಿದೆ. ಅಮ್ಮ ತಪ್ಪು ಮಾಡಿದ್ರು ಅಂತ ಮಗನ ದೂಷಣೆ ಮಾಡುವಷ್ಟು ಕೆಟ್ಟವರಲ್ಲ. ಈ ಕಡೆ ನನ್ನ ಅಮ್ಮನಿಂದ ಏನೆಲ್ಲ ಆಗಿದೆ ಅಂತ ನನಗೆ ಗೊತ್ತಿದೆ ಅಂತ ಹೇಳ್ತಿದ್ದಾನೆ. ಅಯ್ಯೋ ಅಮ್ಮ ಮಾಡಿದ್ರು ಅಂತ ಅದಕ್ಕೆ ನೀವು ಯಾಕೆ ಹೊಣೆ ಆಗ್ತೀರಾ? ಯಾವಾಗ ಬಂದೆ ಅಂತ ಕೇಳ್ತಿದ್ರೆ ನೆನ್ನೆನೇ ಬಂದೆ ಅಂದಾಗ ನೆನ್ನೆನೇ ಬಂದು ಇವತ್ತು ಮನೆಗೆ ಬರ್ತಿದ್ಯಲ್ಲ, ನೆನ್ನೆನೇ ಮನೆಗೆ ಬರಬೇಕಿತ್ತಲ್ವ ಅಂದಾಗ ಯಾವ ಮುಖ ಹೊತ್ಕೊಂಡು ಬರಲಿ? ನನ್ನಮ್ಮ ನಿಮಗೆ ಎಷ್ಟೆಲ್ಲ ತೊಂದರೆ ಮಾಡ್ತಾಳೆ, ನನಗಿಲ್ಲಿ ಯಾವ ಜಾಗ ಇದೆ ಅಂದಾಗ ನೀನು ಈ ಮನೆ ಮಗ ಅಂತ ಹೇಳ್ತಿದ್ದಾನೆ ವಿಜಯ್. ಸುಧಾರಾಣಿ ಚಂದ್ರಿಕಾ ಅವ್ರು ಕೂಡ, ಹೌದು ಅಮ್ಮ ತಪ್ಪು ಮಾಡಿದ್ಲು ಅಂತ ನಿನಗೆ ಜಾಗ ಇಲ್ಲ ಅಂತ ಅಲ್ಲಪ್ಪ, ನೀನು ಕೂಡ ಈ ಮನೆ ಮಗನ, ನಿನಗೂ ಕೂಡ ಅಷ್ಟೇ ರೈಟ್ಸ್ ಇದೆ ಅಂತ. ನೀವೆಲ್ಲ ಎಷ್ಟು ಒಳ್ಳೆಯವರು, ಆದರೆ ನನ್ನಮ್ಮ ನಿಮ್ಮಂಥವ್ರಿಗೆ ಹೇಗೆ ಕೆಟ್ಟದ್ದು ಮಾಡೋಕ್ಕೆ ಮನಸ್ಸು ಬಂತು? ನಿಮ್ಮಂಥ ಒಳ್ಳೆಯವ್ರು ನೋಡಿ ನಂಗೆ ತುಂಬ ಖುಷಿ ಆಗ್ತದೆ. ನಿಮ್ಮಂಥವ್ರ ಜೊತೆ ಇದ್ದರೆ ಖಂಡಿತ ನನಗೂ ಕೂಡ ಮನಸ್ಸಿಗಾಗಿರೋ ನೋವು ಕೂಡ ನಿವಾರಣೆ ಆಗುತ್ತೆ. ನಾನು ಹೋಗಿ ಈಗಲೇ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಬಂದುಬಿಡ್ತೀನಿ ಅಂತ ಹೇಳಿ ಹೋಗ್ತಾನೆ. ಆಚೆಗೆ ಬಂದವನೇ, ನೀವು ನನ್ನನ್ನು ಈ ಮನೆಗೆ ಸೇರಿಸ್ಕೊತಿರೋದು ಒಳ್ಳೆಯವನಲ್ಲ, ಮೃಗಾನ. ನೋಡ್ತಾರೆ ನಿಮಗೆಲ್ಲ ಹೀಗೆ ತೊಂದರೆ ಕೊಟ್ಟು ನನ್ನ ಅಮ್ಮನ ಆಚೆ ಕರ್ಕೊಂಡು ಬರ್ತೀನಿ ಅಂತ. ನಿಮಗಿನ್ನೂ ನೆಮ್ಮದಿನೂ ಇಲ್ಲ, ಹುಡುಗಾನೂ ಇಲ್ಲ ಅಂತ ಅನ್ಕೋತಿದ್ದಾನೆ. ಭಾನುಮತಿ ಎಷ್ಟು ಕ್ರೂರಿನೋ ವಿಶ್ವಕಾರಿನೋ, ಅವರ ಮಗ ಕಿರಣ್ ಕೂಡ ಅಷ್ಟೇ ಆಗಿದ್ದಾರೆ. ಆದರೆ ಪ್ರಾರಂಭದಲ್ಲಿ ಕಿರಣ್ ತುಂಬಾ ಒಳ್ಳೆಯವರಾಗಿದ್ದರು ಮೊದಲಿನ ಕಥೆಯಲ್ಲಿ. ಬಟ್ ಈಗ ಟ್ವಿಸ್ಟ್ ಕೊಡೋದಕ್ಕೋಸ್ಕರ ಕಿರಣ್ನ ಕೆಟ್ಟವನಾಗಿ ಮಾಡಿ ವಾಪಸ್ ಕರ್ಸ್ಕೊಂಡಿದ್ದಾರೆ. ಫೈನಲಿ ಒಂದು ಹೊಸ ಕತೆ ಶುರುವಾಗ್ತದೆ. ಭಾನುಮತಿನ ಮಗ ಎಂಟ್ರಿ ಕೊಟ್ಟಿದ್ದಾರೆ. ಫೈನಲಿ ಇಲ್ಲಿ ಮಗ ತನ್ನ ಅಮ್ಮ ಆಚೆ ಬರೋಕ್ಕೆ ಏನು ಮಾಡಬೇಕು ಎಲ್ಲ ಕೂಡ ಮಾಡಿದ್ದಾರೆ. ಈ ಕಡೆ ಕಣಿ ಹೇಳೋರು ಬಂದಿದ್ದೆ. ಈ ಕಡೆ ಗೀತಾ ಹತ್ರ ಇವತ್ತಿನ ತೀರ್ಪು ನಿಮ್ಮ ಜೀವನದ ಗತಿಯನ್ನೇ ಬದಲಾಯಿಸುತ್ತೆ, ನಿಮಗೆ ಕೆಡಕು ಅನ್ನೋದಕ್ಕಾದದೆ ಅಂತ ಹೇಳ್ತಿದ್ದಾರೆ. ಆ ಕಡೆ ಭಾನುಮತಿನ ಲಾಯರ್ ಹೋಗಿ ಭೇಟಿ ಮಾಡಿದ್ದಾರೆ. ನಿಮ್ಮ ಮಗ ಬಂದಿದ್ರು, ಈ ರೀತಿ ಮಾಡಬೇಕು ಅಂತ ಹೇಳಿದರು ಅಂದಾಗ ನನ್ನ ಮಗ ಹೇಗೆ ಹೇಳಿದ್ನು ಹಾಗೆ ಮಾಡಿ ನಾಳೆ ಹೊರಗಡೆ ಭೇಟಿ ಮಾಡೋಣ ಅಂತ ಹೇಳಿ ಕಳಿಸ್ತಾರೆ. ಫೈನಲಿ ಇವತ್ತಿಗೆ ನನ್ನ ಸೆರೆವಾಸ ಮುಗೀತು ಅಂತ ಭಾನುಮತಿ ಹೇಳ್ತಿದ್ದಾರೆ. ಫೈನಲಿ ಭಾನುಮತಿ ಎಂಟ್ರಿ ಕೊಡ್ತಿದ್ದಾರೆ, ರಿಲೀಸ್ ಆಗ್ತಿದ್ದಾರೆ ಜೈಲಿಂದ. ಈ ಕಡೆ ಮಗ ಮತ್ತು ಅಮ್ಮ ಸೇರಿಕೊಂಡು ಒಂದು ಮೆಗಾ ಪ್ಲಾನ್ ಮಾಡ್ತಿದ್ದಾರೆ. ಕತೆ ಇನ್ನು ಯಾವ ರೀತಿ ಟ್ವಿಸ್ಟ್ ತಗೊಳುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಮರಿಬೇಡಿ.